ರಾಜ್ಯದಲ್ಲಿ ಕುರ್ಚಿ ಕದನದ ಜೊತೆಗೆ ಉಪಚುನಾವಣೆಯ ದಂಗಲ್ ಕೂಡ ಶುರುವಾಗಿದೆ. ದಾವಣಗೆರೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತ ಆಗ್ರಹ ಕ್ಷೇತ್ರ ರಂಗೇರುವಂತೆ ಮಾಡಿದೆ. ಇದಕ್ಕೆ ಅಡ್ಡಗಾಲನ್ನ ಜಮೀರ್ ಹಾಕ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಸ್ಥಾನ ಯಾರಿಗೆ ಹಾಕ್ತಾರೆ ಮಣೆಯನ್ನ, ಯಾವ ಸಮುದಾಯ ಕೊಡ್ತಾರೆ? ಹಾಗಾದ್ರೆ ಜಮೀರ್ಗೂ ಎಸ್ ಮಲ್ಲಿಕಾರ್ಜುನ್ ರವರಿಗೂ ಮುನಿಸು ಅಸಮಾಧಾನ ಶುರುವಾಗಿದ್ದು ಇದೇ ವಿಚಾರಕ್ಕ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಕುರ್ಚಿ ಕದನದ ಜೊತೆಗೆ ಉಪಚುನಾವಣೆಯ ದಂಗಲ್ ಕೂಡ ಶುರುವಾಗಿದೆ. ಪ್ರಮುಖವಾಗಿ ದಾವಣಗೆರೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿ ಈಗ ಅಖಾಡವನ್ನ ಸೃಷ್ಟಿ ಮಾಡಿ ಕ್ಷೇತ್ರ ರಂಗೇರುವಂತೆ ಮಾಡಿದೆ. ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ರವರ ಪುತ್ರನನ್ನ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಹಾಗೆ ಮಲ್ಲಿಕಾರ್ಜುನ್ ಕೂಡ ಪ್ರಯತ್ನ ಪಡ್ತಾ ಇದ್ರೆ ಇದಕ್ಕೆ ಅಡ್ಡಗಾಲನ್ನ ಜಮೀರ್ ಹಾಕ್ತಾ ಇದ್ದಾರೆ. ಆ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತ ಆಗ್ರಹ. ಇದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಸ್ಥಾನ ಈಗ ತೆರವಾಗಿರುವಂತ ಸ್ಥಾನವನ್ನ ಯಾರಿಗೆ ಹಾಕ್ತಾರೆ ಮಣೆಯನ್ನ, ಯಾವ ಸಮುದಾಯ ಕೊಡ್ತಾರೆ? ಹಾಗಾದ್ರೆ ಎಸ್ ಮಲ್ಲಿಕಾರ್ಜುನ್ ರವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರುವುದಕ್ಕೆ ಕಾರಣ ಏನು? ಜಮೀರ್ಗೂ ಎಸ್ ಮಲ್ಲಿಕಾರ್ಜುನ್ ರವರಿಗೂ ಮುನಿಸು ಅಸಮಾಧಾನ ಶುರುವಾಗಿದ್ದು ಇದೇ ವಿಚಾರಕ್ಕ. ಏನಾಯ್ತು ಹಾಗಾದ್ರೆ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ದಾವಣಗೆರೆ ದಂಗಲ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರುವಂತಹ ಕ್ಷೇತ್ರಕ್ಕೆ ಈಗ ಉಪಚುನಾವಣೆಯ ಕಾವು ಜೋರಾಗಿದೆ. ಯಾಕಂದ್ರೆ ಎಸ್ ಮಲ್ಲಿಕಾರ್ಜುನ್ ರವರ ಪುತ್ರನನ್ನ ಕಣಕ್ಕಿಳಿಸಬೇಕು ಕಾಂಗ್ರೆಸ್ನಿಂದ ಅಂತ ಎಸ್ ಮಲ್ಲಿಕಾರ್ಜುನ್ ಇನ್ನಿಲ್ಲದ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಇದೇ ಅಂಶ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಪ್ರಮುಖವಾಗಿ ಈಗ ದಂಗಲ್ ಯಾಕೆ ಶುರುವಾಯಿತು? ಅದು ಕಾಂಗ್ರೆಸ್ ಪಕ್ಷದಲ್ಲೇ, ಬೇರೆ ಯಾರೋ ಬಿಜೆಪಿಯವರು ಬಂದ್ ಮಾಡ್ತಾ ಇರೋದಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಈಗ ಅಸಮಾಧಾನಗೊಂಡಿರೋದು. ಯಾಕೆ ಅಂದ್ರೆ ಜಮೀರ್ ಅಹಮದ್ ಖಾನ್, ವಸತಿ ಸಚಿವರಾಗಿರುವಂತ ಜಮೀರ್ ಅವರು ದಾವಣಗೆರೆಗೆ ಹೋಗಿ ಅಲ್ಪಸಂಖ್ಯಾತರ ಮುಖಂಡರ ಜೊತೆ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಈ ಬಾರಿ ಇದೇ ದಾವಣಗೆರೆಯ ಕ್ಷೇತ್ರಕ್ಕೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲೇ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಈಗಾಗಲೇ ಅವ್ರ ಮನೇಲಿ ಒಬ್ರು ಮಂತ್ರಿನೂ ಶಾಸಕರು ಸಂಸದರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ. ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ದೀವಿ, ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟು. ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಸೈಡ್ ನಮಗೆ ವೋಟರ್ಸು. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಕೊಡಲಿ, ನಾವು ಬೆಂಬಲನೂ ಕೊಡ್ತೀವಿ, ಹಣಕಾಸಿನ ನೆರವೇನೂ ಕೊಡ್ತೀವಿ. ನಮ್ಮ ಒಂದೇ ಒಂದು ಬೇಡಿಕೆ ಏನ್ರಿ, ಹಿಂದ ವರ್ಗದವರಿಗೆ ಈ ಸರ್ತಿ ಈ ಕಡೆ ಭಾಗದಲ್ಲಿ ಅವಕಾಶ ಮಾಡ್ತೀವಿ ನಮ್ಮ ಬೇಡಿಕೆ. ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ನಮಗೆ ಅವಕಾಶ ಮಾಡಿಕೊಡ್ಲಿ ಅಂತ. ಆದ್ರೆ ಎಸ್ ಮಲ್ಲಿಕಾರ್ಜುನ್ ರವರು 30 ವರ್ಷಗಳ ಸುದೀರ್ಘ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲಿ ಲಿಂಗಾಯತ ಇದ್ದಾರೆ, ಕುರುಬ ಇದ್ದಾರೆ, ಇದರ ಜೊತೆಗೆ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ. ಈ ಎಲ್ಲಾ ಸಮುದಾಯದವರು ಕೂಡ ಪ್ರಬಲವಾಗಿರೋದು. ಅದಕ್ಕಿಂತ ಹೆಚ್ಚಾಗಿ 70ರಿಂದ 80 ಸಾವಿರ ಮತಗಳು ಅಲ್ಪಸಂಖ್ಯಾತರದ್ದೇ ಇದೆ ಆ ಕ್ಷೇತ್ರದಲ್ಲಿ. ಹಾಗಾಗಿ ಮಲ್ಲಿಕಾರ್ಜುನ್ ರವರ ಪುತ್ರನನ್ನ ಕಣಕ್ಕಿಳಿಸಬೇಕು ಅನ್ನೋದು ಒಂದು ಕಡೆ. ಆದ್ರೆ ಶಾಮನೂರು ಶಿವಶಂಕರಪ್ಪನವರು ಮೊದಲೇ ಹೇಳಿದ್ರಂತೆ, ಅಂದ್ರೆ ನಾನು ತೆರವಾದ ನಂತರ, ನಾನು ಈ ಕ್ಷೇತ್ರವನ್ನ ಬಿಟ್ಟ ನಂತರ ಈ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರೇ ಅಭ್ಯರ್ಥಿಯಾಗಿ ಬರಬೇಕು ಅನ್ನೋದು ಕೂಡ ಇದು ಚರ್ಚೆ ಆಗ್ತಾ ಇರುವಂತ ವಿಚಾರ. ಅದು ಹೇಳಿದ್ರೋ ಬಿಟ್ರೋ, ಆದ್ರೆ ಚರ್ಚೆಯಲ್ಲಿರುವಂತ ವಿಚಾರ. ಈಗ ಎಸ್ ಮಲ್ಲಿಕಾರ್ಜುನ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ರವರೇ, ನೀವು ನಿಮ್ಮ ಕ್ಷೇತ್ರವನ್ನ ನೋಡ್ಕೊಳ್ಳಿ, ನಿಮಗೆ ಜಿಲ್ಲಾ ಉಸ್ತುವಾರಿಯಾಗಿ ಕೊಟ್ಟಿರೋದು ವಿಜಯನಗರ, ಆ ಕ್ಷೇತ್ರಕ್ಕೆ ಹೋಗಿ ರಾಜಕೀಯ ಮಾಡಿ, ನಮ್ಮ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡಿ, ನೀವು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಬೇರೆಯದ್ದೇ ಲೆಕ್ಕಾಚಾರ ಆಗ್ಬಿಡುತ್ತೆ, ನೀವು ಈ ಕ್ಷೇತ್ರದಲ್ಲಿ ಮೂಗು ತೂರಿಸುವಂತ ಕೆಲಸವನ್ನ ಮಾಡಬೇಡಿ ಅಂತ ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇರಲ್ಲ, ಅದು ಮಾತಾಡ್ತೇವೆ ಕರೆದಾಗ.
ಈಗ ಇದೇ ವಿಚಾರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಒಂದ್ ಕಡೆ ಮಲ್ಲಿಕಾರ್ಜುನ್ ಪುತ್ರನನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತ ಹಠ ಇದ್ರೆ, ಇಲ್ಲಿ ಅಲ್ಪಸಂಖ್ಯಾತರಿಗೆ ನೀಡಬೇಕು. ಈ ಬಾರಿ ಅಲ್ಪಸಂಖ್ಯಾತರೇ ಆ ಕ್ಷೇತ್ರದಲ್ಲಿ ಗೆಲ್ಲಬೇಕು. ಯಾಕಂದ್ರೆ ಬದಲಾವಣೆ ಬೇಕು. ಕಳೆದ ಬಾರಿ ಬೇರೆಯವ್ರು ಲಿಂಗಾಯತ ಸಮುದಾಯದವ್ರು ಕೊಟ್ಟಿದ್ದೀರಿ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಬೇಕೇ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ಜಮೀರ್ ಜೊತೆ ಮಾತನಾಡಿದ್ದಾರೆ. ಜಮೀರ್ ಕೂಡ ಭರವಸೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ನಲ್ಲಿ ನುಂಗಲಾರದ ಬಿಸಿ ತುಪ್ಪಾಗಿ ಪರಿಣಮಿಸಿದೆ. ದಾವಣಗೆರೆಯಲ್ಲಿ ಕುರುಬ ಸಮುದಾಯ, ಹೇಳ್ದಾಗೆ ಅಲ್ಪಸಂಖ್ಯಾತ ಸಮುದಾಯ, ಇದರ ಜೊತೆಗೆ ಲಿಂಗಾಯತ ಸಮುದಾಯದವರು ಕೂಡ ಇದ್ದಾರೆ. ಕಾಂಗ್ರೆಸ್ನ ಅದು ಒಂದು ರೀತಿಲಿ ಆ ತೆಕ್ಕೆಯಲ್ಲಿ ಇದ್ದಂಥ ಕ್ಷೇತ್ರ, ಕಾಂಗ್ರೆಸ್ ತೆಕ್ಕೆಯಲ್ಲಿ ಇದ್ದಂಥ ಕ್ಷೇತ್ರ, ಕಾಂಗ್ರೆಸ್ನ ಕೈಯ ಹಿಡಿಯಲಿದ್ದಂಥ ಕ್ಷೇತ್ರ. ಈ ಹಗ್ಗ ಜಗ್ಗಾಟದಲ್ಲಿ ಎಲ್ಲೋ ಒಂದು ಕಡೆ ಆ ಕ್ಷೇತ್ರವನ್ನ ಬಿಜೆಪಿಯವ್ರಿಗೆ ಬಿಟ್ಕೊಟ್ಬಿಡ್ತಾರಾ ಅನ್ನೋದು ಒಂದು ಕಡೆ ಇದೆ. ಈ ಒಳ ಜಗಳ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಲಾಭ ಆಗುತ್ತಾ? ಹಾಗಾದ್ರೆ ಇಲ್ಲಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಹಾಗೆ ಕಾಂಗ್ರೆಸ್ನಲ್ಲಿ ಇರುವಂತ ಒಳಬೇಗುದಿ ಬಿಜೆಪಿಗೆ ವರ್ಕೌಟ್ ಆಗುತ್ತಾ ಈ ಬಾರಿ? ಈ ಕ್ಷೇತ್ರದಲ್ಲೇ ಕೂಡ ಎಸ್ ಮಲ್ಲಿಕಾರ್ಜುನ್ ಪುತ್ರ, ಇದರ ಜೊತೆಗೆ ಅಲ್ಪಸಂಖ್ಯಾತರ ನಡುವೆ ಇರುವಂತ ಈ ಗುದ್ದಾಟ ಬಿಜೆಪಿಯವರು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಅವ್ರು ಯಾವ ರೀತಿಯಾಗಿ ಪ್ರಬಲ ಅಸ್ತ್ರವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಕ್ರಮ ತೆಗೆದುಕೊಳ್ತಾರೆ? ಜಮೀರ್ನು ಬಿಡೋದಕ್ಕಾಗತ್ತಾ ಅಥವಾ ಮಲ್ಲಿಕಾರ್ಜುನ್ ಅವ್ರನ್ನ ಬಿಡ್ತಾರಾ? ಏನು ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರ ಏನು? ಕಾದು ನೋಡೋಣ. ಆದ್ರೆ ಉಪಚುನಾವಣೆಯ ಕಾವು, ಅದರಲ್ಲೂ ಕೂಡ ದಾವಣಗೆರೆಯ ಕ್ಷೇತ್ರಕ್ಕೆ ಶುರುವಾಗಿರುವಂತ ಈ ದಂಗಲ್ ಮಹಾ ಸ್ಫೋಟಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಅಂತೂ ಇಲ್ಲವೇ ಇಲ್ಲ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ದಾವಣಗೆರೆ ದಂಗಲ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.